ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಸೆಪ್ಟೆಂಬರ್ ತಿಂಗಳು 5ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೇ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ನಮ್ಮನ್ನು ಕಾಯ್ದು ಕಾಪಾಡಿ ಸಮಾಧಾನಕರವಾದ ನಿದ್ರೆ ಕೊಟ್ಟ ದೇವರಿಗೆ ಬೆಳಿಗ್ಗೆ ಜಾವದಲ್ಲಿ ಕರಗಳ ಮೇಲೆ ಕೆತ್ತಿ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ತನ್ನ ಮನದಿಂದ ಕೊಂಡಾಡುವಾಗ ಆಮೇನ್. ಆತನ ಪ್ರೀತಿ ದಯೆ ಕನ್ನಿಗರ ಎಲ್ಲ ನೆನೆಸಿಕೊಂಡು ಆತನೇ ಸ್ತುತಿಸುವಾಗ ಆತನ ಸಮೂಹವು ನಮ್ಮಲ್ಲಿ ತುಂಬಲ್ಪಡುತ್ತದೆ. ಪ್ರಸನ್ನತೆಯಿಂದ ತುಂಬಲ್ಪಡೋಣ. ಆಮೇನ್. ಈ ದಿನವು ಎಲ್ಲ ರೋಗ ಬಂಧನಗಳು ಮುರಿದು ಕೆಟ್ಟಗಳು ಮುರಿದು ದೇವರು ಬಿಡುಗಡೆ ಕೊಡುವ ದಿನವಾಗಿರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಪ್ರೀತಿ ಆಳವಾಗಿ ರುಚಿಸಿ ತಿಳಿಕೊಳ್ಳುವ ದಿನವಾಗಿರುವುದಕ್ಕಾಗಿ ಸ್ತೋತ್ರ. 148ನೇ ಕೀರ್ತನದಲ್ಲಿ 1, 2, 11 ವಾಕ್ಯಗಳು. ಯಾಗುವಿಗೆ ಸ್ತೋತ್ರ. ಆಕಾಶ ಮಂಡಲಗಳಿಂದ ಯೆಹೋವನಿಗೆ ಆಮೇನ್ ಸ್ತುತಿ ಉಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಆಮೇನ್. ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವಶಕ್ತನಾಗಿರುವ ದೇವರನ್ನು ಸ್ತುತಿಸಲಿ. ಪ್ರೇಯರ್ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೇ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ನಿಮ್ಮ ಪವಿತ್ರವಾದ ಪರಿಶುದ್ಧ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ, ನಿಮ್ಮನ್ನು ಸ್ತುತಿಸಿ ಕೊಂಡಾಡುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದೆ. ನಿಮ್ಮ ಪ್ರೀತಿ ಕೃಪೆಗಳಕ್ಕಾಗಿ ಸ್ತೋತ್ರ ತಂದೆ. ಈ ದಿನವೂ ಈ ಪ್ರಾರ್ಥನೆಯಲ್ಲಿ ಸಂಪೂರ್ಣವಾದ ಬಿಡುಗಡೆಗಳು ವ್ಯಕ್ತಿಗಳಿಗುಂಟಾಗಲಿ. ದ ಮಂತ್ ಆಫ್ ಫೇವರ್, ನಿಮ್ಮ ಪ್ರಸನ್ನತೆ, ನಿಮ್ಮ ಮೆಚ್ಚುಗೆ ನಮ್ಮ ಜೀವನ ಉಂಟಾಗಲಿ. ಬೆಟ್ಟಗಳು ಕದರಿ ಹೋಗಲಿ, ಗುಡ್ಡಗಳು ನೀಗಿ ಹೋಗಲಿ, ನಿಮ್ಮ ಪ್ರೀತಿಯು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇವಾಗ ರೋಗಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಸ್ಪೈನಲ್ ಕೋಡ್ ಸಂಬಂಧವಾಗಿರುವ ಎಲ್ಲ ರೋಗಗಳು ಆಮೇನ್ ಯೇಸುವಿನ ನಾಮದಲ್ಲಿ ಇವಾಗ ಪೂರ್ಣ ಸೌಖ್ಯ ಹೊಂದುತ್ತಾ ಇದೆ. ಆಮೇನ್. ಅದಕ್ಕೆ ಬಂದಿರುವ ಎಲ್ಲ ರೀತಿಯಲ್ಲಿರುವ ಏಟುಗಳು, ಅದು ಮೂಲಕವಾಗಿರುವ ಸೈಡ್ ಎಫೆಕ್ಟ್ಗಳು ನಸರೇತಿನ ಯೇಸುವಿನ ನಾಮದಲ್ಲಿ ಪೂರ್ಣ ಸೌಖ್ಯವು ಸಮಾಧಾನವು ಇವಾಗ ಉಂಟಾಗಲಿ. ಬೇಗದಲ್ಲಿ ಕರ್ತನ ಕರವನ್ನು ಆಮೇನ್ ಮುಟ್ಟುವುದಕ್ಕಾಗಿ ಸ್ತೋತ್ರ. ಕರ್ತನೇ, ಕುಟುಂಬ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ಕುಟುಂಬಗಳಲ್ಲಿ ಸಮಾಧಾನವು ಉಂಟಾಗಲಿ. ಗಾಬರಿಗಳು ಗಲಾಟಗಳು ನೀಗಲಿ. ಅಡ್ಮಿಷನ್ ಇಲ್ಲದೆ ಸಿಕ್ಕದಂತೆ ಕಷ್ಟಪಡುವ ಮಕ್ಕಳಿಗೆ ಅಡ್ಮಿಷನ್ ಸಿಕ್ಕಲಿ. ಮ್ಯಾರೇಜ್ಗಳು ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳು ದೇವರ ಪ್ರೀತಿಗೆ ಒಳಗೊಂಡು ಜೀವಿಸಲಿ. ಯವನ ಮೋಹಗಳಿಂದ, ಯವನ ನಡತಗಳಿಂದ, ಇಷ್ಟಮಂದಾಗಿರುವ ದಾರಿಗಳಿಂದ, ಅಡಿಕ್ಷನ್ಗಳಿಂದ ಅವರು ಬಿಡುಗಡೆ ಹೊಂದಿ ಬರಲಿ. ಕರ್ತನ ಸೇವೆ ಮಾಡುವ ಅಭಿಷಿಕ್ತ ದೇವದಾಸರುಗಳನ್ನು ಆಶೀರ್ವಾದ ಮಾಡು. ಸೇವಕರು ಲಕ್ಷಾಂತರವಾಗಿ ಎದ್ದೋಳಲಿ. ಕರ್ತನ ಮಹಿಮೆಗಾಗಿ ದೇಶಗಳು
ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ನಿಮ್ಮ ಪ್ರೀತಿ, ಸಮಾಧಾನ, ಸಂತೋಷ ಎಲ್ಲ ಜನರು ಅನುಭವಿಸಲಿ. ರಕ್ಷಕನೇ, ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ನಾಳೆ ನಮಗೆ 2 ಆರಾಧನೆ ಉಂಟು. ಬೆಳಿಗ್ಗೆ 8:15 ಮಲಯಾಳಂ ಆರಾಧನೆ ಉಂಟು. ಸಾಯಂಕಾಲ 6:15 ಇಂಡಿಯನ್ ಟೈಮ್ ಮಲಯಾಳಂ ಆರಾಧನೆ ಉಂಟು. ಹಿಂದಿ ವರ್ಷಿಪ್, ಇಂಗ್ಲಿಷ್ ವರ್ಷಿಪ್ಪು ನಡೆಯುತ್ತದೆ. ಮೇ ಗಾಡ್ ಬ್ಲೆಸ್ ಯು. ಇವತ್ತಿನ ಚಿಂತಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧಿಕಾರ 39ನೇ ವಾಕ್ಯ. ಮಹತ್ವಗಳಾಗಲಿ, ಮೇಲಣ ಲೋಕಗಳಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಆಮೇನ್ ಸೃಷ್ಟಿಯಾಗಲಿ, ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ಆಮೇನ್ ನಿಶ್ಚಯ ಉಂಟು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮಗದು ಗೊತ್ತಿರೋ ವಿಷಯನೇ. ಆಮೇನ್. ನಾವು ನಮ್ಮನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ಅದೊಂದು ದೊಡ್ಡ ಪ್ರಕಟಣವಾಗಿದೆ. ನಾವು ನಮ್ಮನ್ನು ಕಾಯ್ದು ಕಾಪಾಡಿ ಅದಕ್ಕೆ ಬೇಕಾಗಿರುವುದೆಲ್ಲ ಕೊಟ್ಟು ಸೂಕ್ಷ್ಮವಾಗಿ ನಮ್ಮನ್ನು ನೋಡುತ್ತಾರೆ. ಆದರೆ ನಾವು ನಮ್ಮನ್ನು ಪ್ರೀತಿಸುವುದಕ್ಕಿಂತ ಜಾಸ್ತಿ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರ ಪ್ರೀತಿಯ ಆಳವು ನಾವು ಅರಿಯುವುದು ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಕೊಟ್ಟು ಆತನ ಶಿಲುಬೆಯಲ್ಲಿ ಸ್ವಂತ ಜೀವವನ್ನು ಅರ್ಪಿಸಿದ ಮೂಲಕವಾಗಿ ದೇವರ ಪ್ರೀತಿ ಮನುಷ್ಯರ ಮೇಲೆ ಎಷ್ಟೊಂದಿದೆ ಎಂಬುದಾಗಿ ಗೊತ್ತಾಗುತ್ತದೆ. ಪ್ರಿಯರೇ, ನಾವು ನಮ್ಮ ಹೆಂಡತಿಗಾಗಿ, ಮಕ್ಕಳಿಗಾಗಿ, ನಮಗಾಗಿ, ತಂದೆ ತಾಯಿಗಳಿಗಾಗಿ ಎಲ್ಲ ಒದಗಿಸುವರಾಗಿದ್ದಾರೆ. ಅವರೇ ಪ್ರೀತಿಸುವ ಮೂಲಕವಾಗಿ ಅವರಿಗೆಲ್ಲ ನಾವು ಮಾಡಿಕೊಡ್ತಾರೆ. ಆದರೆ ಅದಕ್ಕಿಂತ ಮೇಲೆ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಬೇಕಾಗಿರುವ ಎಲ್ಲವನ್ನು ಆಮೇಲೆ ನಿತ್ಯ ಜೀವವರೆಗೂ ಆಮೇಲೆ ಜೀವನಕ್ಕೂ ಭಕ್ತಿಗೆ ಬೇಕಾಗಿರುವುದೆಲ್ಲ ಆತನು ನಮಗಾಗಿ ಒದಗಿಸಿ ಇಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಆ ಪ್ರೀತಿಯಿಂದ ಈ ಲೋಕದಲ್ಲಿರುವ ಯಾವ ಶಕ್ತಿಗೂ ನಮ್ಮನ್ನು ಅಗಲಿಸುವುದಕ್ಕೆ ಆಗುವುದಿಲ್ಲ. ಆಮೇನ್. ಕರ್ತನ ಅದ ಯೇಸು ಕ್ರಿಸ್ತನೇ ತೋರಿ ಬಂದ ದೇವರ ಪ್ರೀತಿ ನಮ್ಮ ಹೃದಯಗಳಲ್ಲಿ ದೇವರು ಇಟ್ಟಿದ್ದಾರೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ಆಮೇನ್ ಆ ಪ್ರೀತಿಯನ್ನು ಅರಿತು ಆ ಪ್ರೀತಿಯಲ್ಲಿ ನೆಲೆನಿಂದು ಆಮೇನ್ ಆ ಪ್ರೀತಿಯಲ್ಲಿ ಬೆಳೆದು ಆ ಪ್ರೀತಿಯನ್ನು ಹಂಚಿ ಆಮೇನ್ ಕರ್ತನ ನಮ್ಮನ್ನು ಪ್ರೀತಿಸಿದ ಪ್ರಕಾರ ಇದರನ್ನು ಪ್ರೀತಿಸಿ ನಾವು ಕ್ರಿಸ್ತನ ನಮ್ಮಲ್ಲಿ ಬಾಳುತ್ತಾ ಇದೆ ಎಂಬುದಾಗಿ ನಾವು ತೋರಿಸಬೇಕು. ಅದಕ್ಕಾಗಿ ಕರ್ತನು ನಮ್ಮೆಲ್ಲವರನ್ನು ಬಲಪಡಿಸಲಿ, ಆಶೀರ್ವಾದ ಮಾಡಲಿ.
ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಒಂದು ಗುರಿತಾಗುತ್ತದೆ, ನಾವೊಂದು ಅದ್ಭುತವಾಗುತ್ತದೆ, ನಾವೆಲ್ಲವಕ್ಕೊಂದು ಭಯವಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್. ಮೇ ಗಾಡ್ ಬ್ಲೆಸ್ ಯು.